ಬಂಧುಗಳೇ ನಮಸ್ಕಾರ. ಏನು 3-4 ದಿವಸದಿಂದ ನಿರಂತರವಾಗಿ RTO ಅಧಿಕಾರಿಗಳು ಬೈಕ್ ಟ್ಯಾಕ್ಸಿಯನ್ನು ಹಿಡಿಯುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಜನ ವಿರೋಧಿಸ್ತಾ ಇದ್ದಾರೆ, ಒಂದಷ್ಟು ಜನ ಪರವಾಗಿ ನಿಂತಿದ್ದಾರೆ. ಆಟೋ ಚಾಲಕರು ಇದನ್ನು ಬೆಂಬಲಿಸ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರು ಇದನ್ನು ವಿರೋಧ ಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಷ್ಟು ಜನಗಳಲ್ಲಿ ಗೊಂದಲವನ್ನು ಮೂಡಿಸುವಂಥ ಕೆಲಸನ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗಳು ಮಾಡ್ತಾ ಇದ್ದಾವೆ. ಏನು ಹೈಕೋರ್ಟು ಆದೇಶ ಕೊಟ್ಬಿಟ್ಟಿದೆ. ಹೈಕೋರ್ಟ್ ಆದೇಶ ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಬಿಟ್ಟಿದೆ ಹೈಕೋರ್ಟು. ಹಾಗಾಗಿ ನಾವು ಗಾಡಿನ ಓಡಿಸ್ತಾ ಇದ್ದೀವಿ ಅಂತ ಸುಳ್ಳು ಮಾಹಿತಿಯನ್ನು ಬೈಕ್ ಟ್ಯಾಕ್ಸಿ ಮಾಲೀಕರುಗಳಿಗೆ ತಲುಪಿಸುವಂಥ ಕೆಲಸನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ವಿಚಾರವನ್ನು ನೀವು ನಂಬೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹೈಕೋರ್ಟು ಸ್ಪಷ್ಟವಾಗಿ ಹೇಳಿರೋವಂಥದ್ದು ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ ಅಂತಲ್ಲ, ಅನುಮತಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಿ ಅಂತ ಹೇಳಿರೋವಂಥದ್ದು. ನೀವು ಈ ವಿಚಾರವಾಗಿ ಏನು ಬೈಕ್ ಟ್ಯಾಕ್ಸಿನ ನೀವು ನಿಷೇಧ ಮಾಡಬೇಡಿ, ಅದಕ್ಕೆ ಒಂದಷ್ಟು ಅನುಮತಿನ ಕೊಡಿ, ಏನು ನಿಯಮ ಮಾಡಿ ಅದಕ್ಕೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತನ್ನಿ. ಏನಿವತ್ತು ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರು ಯೆಲ್ಲೋ ಬೋರ್ಡ್ನಲ್ಲಿ ಡ್ಯೂಟಿ ಮಾಡ್ತಾರೆ, ಆ ರೀತಿ ಬೈಕ್ ಟ್ಯಾಕ್ಸಿಗೂ ಸಹ ಒಂದು ನಿಯಮನ ತನ್ನಿ, ಯೆಲ್ಲೋ ಬೋರ್ಡ್ ಮಾಡಿ ಅದಾದ ನಂತರ ನೀವು ಪರ್ಮಿಷನ್ ಕೊಡಿಸಿ ಅದು ವಾಣಿಜ್ಯಗೆ ಬಳಸಲಿ ಅನ್ನುವಂಥ ಮಾಹಿತಿಯನ್ನು ಹೈಕೋರ್ಟ್ ಕೊಟ್ಟಿರೋವಂಥದ್ದು. ಆದರೆ ಇವತ್ತು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಜನ ಸುಳ್ಳು ಮಾಹಿತಿನ ತಲುಪಿಸ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಜನ ಗೊಂದಲ ಪಡ್ತಾ ಇದ್ದಾರೆ. ಅಂದರೆ ಹೈಕೋರ್ಟೇ ಆದೇಶ ಕೊಟ್ಬಿಟ್ಟಿದೆ, ಹಾಗಾಗಿ ಇವರು ನಮ್ಮನ್ನು ಹಿಡಿಯೋಕ್ಕೆ ಯಾರು ಅನ್ನುವಂಥ ಪ್ರಶ್ನೆನ ಬೈಕ್ ಟ್ಯಾಕ್ಸಿ ಚಾಲಕರು ಕೇಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಚಾಲಕರುಗಳಲ್ಲಿ ದಯವಿಟ್ಟು ಕಾನೂನಿನ ಅರಿವಿರಲಿ, ಈ ಸುಳ್ಳು ಮಾಹಿತಿನ ನಂಬೋದಕ್ಕೆ ಹೋಗಬೇಡಿ. ನಿಮಗೆ ಹೈಕೋರ್ಟು ಪರ್ಮಿಷನ್ನ ಕೊಟ್ಟಿಲ್ಲ, ಪರ್ಮಿಷನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ತಿಳಿಸಿರೋವಂಥದ್ದು. ಆದರೆ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ನಮ್ಮ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡೋದಿಲ್ಲ. ಹಾಗಾಗಿ ಏನು ಈ ಅನುಮತಿ ಕೊಡಿ ಅಂತ ಹೇಳಿರೋವಂಥದ್ದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿ ಹಾಕೊಂಡಿರೋವಂಥದ್ದು. ಇವರಿಗೆ ಪರ್ಮಿಷನ್ ಕೊಡೋಕ್ಕೆ ನಮ್ಗೆ ಬರಲ್ಲ, ನಾವು ಕೊಡೋದೇ ಇಲ್ಲ ಅನ್ನೋದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋವಂಥದ್ದು. ಇದು ಸ್ಪಷ್ಟವಾಗಿರಲಿ. ಇಲ್ಲಾಂದರೆ ಇವ್ರು ಇಲ್ಲೇ ಆ ಥರ ಏನಾದ್ರು ಪರ್ಮಿಷನ್ ಇದ್ದಿದ್ರೆ ಇವತ್ತು ಪರ್ಮಿಷನ್ ಕೊಡುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ಪರ್ಮಿಷನ್ ಕೊಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಳ್ಳು ಮಾಹಿತಿನ ನಂಬಾರ್ದು. ಇವತ್ತು ಗಾಡಿ ಸೀಸ್ ಆದರೆ ನಿಮ್ಮ ಗಾಡಿ ಸೀಸ್ ಆಗ್ತಾಯಿದೆ. RCನ ಏನು ಬ್ಯಾನ್ ಮಾಡುವಂಥ ಕೆಲಸನ RTO ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿಮ್ಮ ಗಾಡಿನ ಸೀಸ್ ಮಾಡಿ ದಂಡ ಕಟ್ಟುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನು ರ್ಯಾಪಿಡೋ ಅನ್ನುವಂಥ ಸಂಸ್ಥೆ ಆಗಿರ್ಬೋದು, ಓಲೋ ಸಂಸ್ಥೆ, ಊಬರ್ ಅನ್ನುವಂಥ ಸಂಸ್ಥೆ ನಿಮ್ಮ ಮುಖಾಂತರ ಅವ್ರ ಬೇಳೆನ ಬೇಯಿಸ್ಕೊತಾ ಇದ್ದಾರೆ. ಮತ್ತು ಅವರು ದುಡಿಮೆನ ಮಾಡ್ಕೊಂಡು ಅವರು ಚೆನ್ನಾಗಿದ್ದಾರೆ, ಅವರು ರಾಜ್ಯಭಾರನ ಮಾಡ್ತಾರೆ. ಆದರೆ ಇಲ್ಲಿ ಕಷ್ಟ ಅಂತ ಅನುಭವಿಸೋದು ಯಾರು? ಬೀದಿಗಿಳಿಯುವಂಥ ನೀವುಗಳು. ಏನು ರ್ಯಾಪಿಡೋದವ್ರು ಹೇಳ್ಬಿಟ್ಟಿದ್ದಾರೆ ಹೈಕೋರ್ಟ್ ಆದೇಶ ಇದೆ ಅಂತ. ಹೈಕೋರ್ಟ್ ಆದೇಶ ಇಲ್ಲ, ಸ್ಪಷ್ಟವಾಗಿರಲಿ. ನಿಮಗೆ ಸ್ಪಷ್ಟ ಮಾಹಿತಿ ತಿಳ್ಕೊಳ್ಳಿ. ಹೈಕೋರ್ಟು ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟು ಸ್ಪಷ್ಟವಾಗಿ ಹೇಳಿರೋವಂಥದ್ದು ರಾಜ್ಯ ಸರ್ಕಾರಕ್ಕೆ ಇವ್ರಿಗೆ ಅನುಮತಿ ಕೊಡಿ, ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ನಿಯಮನ ರೂಪಿಸಿ ಅಂತ ಹೊರತು ಪರ್ಮಿಷನ್ನ ನಾವೇ ಕೊಟ್ಟಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ನೀವು ಬೈಕ್ ಟ್ಯಾಕ್ಸಿ ಓಡಿಸಿದ್ರೆ RTO ಅಧಿಕಾರಿಗಳು ಹಿಡಿತಾರೆ. ಮತ್ತು ಆ ಹಿಡಿಯುವಂಥ ಕೆಲಸನ ಮಾಡಿದಂಥ ಸಂದರ್ಭದಲ್ಲಿ ಫೈನ್ ಕಟ್ಟುವಂಥದ್ದು, ಅಕಸ್ಮಾತ್ ನಿಮಗೆ RCನ ಬ್ಯಾನ್ ಮಾಡುವಂಥದ್ದು, ಗಾಡಿನ ಸೀಸ್ ಮಾಡುವಂಥದ್ದು, ಸಮಸ್ಯೆಗಳನ್ನ ಅನುಭವಿಸೋದು ನೀವೇ. ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಇವತ್ತೇನು ರಾಜ್ಯ ಸರ್ಕಾರ ಹೋಗಿದೆ, ಆ ಆದೇಶ ಬರೋವರೆಗೂ ನೀವು ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ. ಆ್ಯಪಲ್ ಸಿಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಮಾಡಿಸೋಣ. ಆ್ಯಪವನು ಅದರಿಂದ ಜೀವನ ಮಾಡ್ತಾನೆ, ಅದರಿಂದ ದುಡ್ಡನ್ನ ಗಳಿಸ್ತಾನೆ. ಸಮಸ್ಯೆಗೆ ಒಳಗಾಗುವಂಥವ್ರು ಯಾರು? ನೀವೇನು ದುಡಿತೀರಾ? 1,000 ರೂಪಾಯಿ 1,500 ಡೈಲಿ ದುಡಿಬೋದು. ಆ ದುಡ್ಡನ್ನೆಲ್ಲ ನೀವು ಕಟ್ತೀರಾ. ಒಂದು ಗಾಡಿ ಸೀಸ್ ಆದರೆ ಅದು ಕೋರ್ಟ್ಗೆ ಹೋಗಿ ಕಟ್ಟುವಂಥದ್ದು. ಇಲ್ಲ ಗಾಡಿ ಪರ್ಮನೆಂಟ್ ಅಂದರೆ ಸೀಸ್ ಮಾಡಿ RCನೇ ಲ್ಯಾಪ್ಸ್ ಮಾಡಿಬಿಟ್ರೆ ಆ ಗಾಡಿ ವ್ಯಾಲ್ಯೂನೇ ಹೋಗ್ಬಿಡುತ್ತೆ. 70-80 ಸಾವಿರ ಗಾಡಿ ವ್ಯಾಲ್ಯೂ ಇರೋವಂಥದ್ದು ಸಂಪೂರ್ಣವಾಗಿ ಆ ಗಾಡಿ ಕಂಪ್ಲೀಟಾಗಿ ಇದೇ ಆಗ್ಬಿಟ್ಟೆ ಅಂದರೆ ಸ್ಕ್ರಾಪ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ನಿಮಗೆ ತಪ್ಪು ಮಾಹಿತಿಯನ್ನು ಕೆಲವೊಂದು ಅಸೋಸಿಯೇಷನ್ಗಳವ್ರು ಕೊಡ್ತಾ ಇದ್ದಾರೆ. ದಯವಿಟ್ಟು ಅವ್ರ ಮಾತನ್ನ ನಂಬೇಡಿ. ದಯವಿಟ್ಟು ನೀವು ವಿಚಾರನ ತಿಳ್ಕೊಂಡು ಒಂದಷ್ಟು ನೀವು ಜ್ಞಾನ ಪಡ್ಕೊಳ್ಳಿ ಇದ್ರ ಬಗ್ಗೆ. ಯಾಕೆಂದರೆ ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗ್ಬಿಟ್ಟು ನೀವು ಬೈಕ್ ಟ್ಯಾಕ್ಸಿನ ಮಾಡೋವಂಥದ್ದು. ಮತ್ತು ಕೆಲವ್ರಿಗೆ ಬೈಕ್ ಟ್ಯಾಕ್ಸಿನ ಓಡಿಸೋದ್ರಲ್ಲಿ ಏನು ತಪ್ಪು ಇದೆ ಅಂತ ಅನುಮತಿ ಬಂದಾದಮೇಲೆ ಇವಾಗ ಸುಪ್ರೀಂ ಕೋರ್ಟು ನೀವು ರಾಜ್ಯ ಸರ್ಕಾರಕ್ಕೆ ಇಲ್ಲ, ನೀವು ಇದನ್ನು ನಿರಾಕರಿಸೋಕ್ಕೆ ಬರೋಕ್ಕಾಗಲ್ಲ, ನೀವು ಅನುಮತಿ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಅನ್ನಿಸ್ತಂದ್ರೆ ರಾಜ್ಯ ಸರ್ಕಾರ ಅದಕ್ಕೊಂದು ನಿಯಮ ರೂಪಿಸ್ತದೆ. ಆ ನಿಯಮವನ್ನು ರೂಪಿಸೋದಾದಮೇಲೆ ನೀವು ಓಡಿಸಿ, ಅದರಲ್ಲೇನು ಯಾರೂ ಅಭ್ಯಂತರ ಮಾಡಲ್ಲ, ಆಟೋ ಚಾಲಕರು ಹಿಡಿಯಲ್ಲ. ನೀವು ಆಟೋ ಚಾಲಕರನ್ನ ಕೇಳ್ತಾ ಇದ್ದೀರಾ, ಒಂದಷ್ಟು ಜನ ಏನು ಆಟೋ ಚಾಲಕರು ನಮ್ಮನ್ನು ಹಿಡಿತಾರೆ, ಅಧಿಕಾರ ಕೊಟ್ಟವ್ರು ಯಾರು ಅಂತ. ಇಲ್ಲಿ ಒಂದು ವಿಚಾರನ ಸ್ಪಷ್ಟವಾಗಿ ನೀವು ತಿಳ್ಕೋಬೇಕಾಗಿರೋದು,
ಕಳ್ತನ ಆಗ್ತಾ ಇದ್ರೆ, ಯಾರೋ ಒಬ್ಬ ಒಂದು ಅಂಗಡಿಲಿ ಕಳ್ತನ ಮಾಡ್ತಾ ಇದ್ರೆ ಹಿಡಿಯುವಂಥ ಹಕ್ಕು ಪೊಲೀಸ್ ಬರಲಿ ಅಂತ ಕಾಯುವಂಥದ್ದಲ್ಲ. ಇವಾಗ ಕೊಲೆ ಮಾಡ್ತಾ ಇದ್ರು ಸಹ, ಅತ್ಯಾಚಾರ ನಡೀತಾ ಇದೆ ನಮ್ಮ ಕಣ್ಮುಂದೆ ಅಂದರೆ ಅದನ್ನು ಹಿಡಿಯುವಂಥ ಕೆಲಸ ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೊಟ್ಟಿರುವಂಥ ಹಕ್ಕು. ಇವಾಗ ನಿಮ್ಮ ಏನಿದು ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ನಡೀತಾ ಇರೋಂಥದ್ದು ಬೈಕ್ ಟ್ಯಾಕ್ಸಿ. ಹಾಗಾಗಿ ಅದನ್ನು ಹಿಡಿಯುವಂಥ ಹಕ್ಕು ನಮಗೆ ಸಂವಿಧಾನವೇ ಕೊಟ್ಟಿದೆ. ಅಂದರೆ ಆಟೋ ಚಾಲಕರಿಗೆ ಸಂವಿಧಾನವೇ ಕೊಟ್ಟಿದೆ. ಕಳ್ತನ ಆಗ್ತಾಯಿದ್ರೆ, ಮೋಸ ಆಗ್ತಾಯಿದ್ರೆ ಹೇಗೆ ನಾವು ಖಂಡಿಸ್ತೀವಿ, ಪ್ರಶ್ನೆ ಮಾಡ್ತೀವೋ, ಇಲ್ಲಿ ತಪ್ಪು ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಥದ್ದು ಎಲ್ಲರಿಗೂ ಕೊಟ್ಟಿರುವಂಥ ಹಕ್ಕು. ಹಾಗಾಗಿ ಮತ್ತು ಈಗ ಏನು ಆಟೋ ಚಾಲಕರು ತಪ್ಪು ಮಾಡಲ್ವ ಅನ್ನೋಂಥ ವಿಚಾರಗಳು ಬರ್ತಾಯಿದೆ. ಖಂಡಿತ ಆಟೋ ಚಾಲಕರುಗಳು ಕರೆದಿದ್ದ ಕಡೆ ಬರಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡಿ. ಎಕ್ಸ್ಟ್ರಾ ಕೇಳಿದ್ರೆ ಇವಾಗ ಆಲ್ರೆಡಿ ಅದಕ್ಕೆ ಅಂತಲೇ ಟ್ರಾಫಿಕ್ ಪೊಲೀಸ್ನವ್ರು ಇದ್ದಾರೆ, ಅವ್ರಿಗೆ ಕಂಪ್ಲೇಂಟ್ ಕೊಡಿ. ಆ ಫೋಟೋನ ಏನು ಎಕ್ಸ್ಟ್ರಾ ಕೇಳುವಂಥ ಆಟೋ ಡ್ರೈವರ್ಗಳನ್ನ ಟ್ರಾಫಿಕ್ ಪೊಲೀಸ್ನವ್ರಿಗೆ ಹಿಡಿದು ಫೈನ್ ಹಾಕ್ಸುವಂಥ ಕೆಲಸನ ಪ್ರತಿಯೊಬ್ಬರು ಮಾಡಿ, ಅದರಲ್ಲಿ ಏನು ತಪ್ಪಿಲ್ಲ. ಇವಾಗ ಅವ್ರು ಮಾಡಿದ್ರೆ ಸರಿ, ಇವ್ರು ಮಾಡಿದ್ರೆ ತಪ್ಪು ಅಂತಲ್ಲ. ಆಟೋ ಚಾಲಕರು ತಪ್ಪು ಮಾಡ್ತಾ ಇದ್ದಾರಾ, ಅವ್ರನ್ನ ಹಿಡಿದು ಕೊಡಿ. ಏನು ಪೊಲೀಸ್ನವ್ರು ಬಂದು ದಂಡ ಹಾಕ್ತಾರೆ, ಏನು ಕರೆದಿದ್ದ ಕಡೆ ಬರಲಿಲ್ಲ ಅಂದರೆ ಫೈನ್ ಹಾಕ್ತಾರೆ. ಹಾಗಾಗಿ ನೀವು ಅವ್ರು ಮಾಡ್ತಿಲ್ವೋ ಇವ್ರು ಮಾಡ್ತಿಲ್ವೋ ಅಂದ್ಬಿಟ್ಟು ನೀವು ನೆಪಗಳನ್ನ ಹೇಳ್ಕೊಂಡು ನೀವು ರೋಡಿಗೆ ಬಂದರೆ ನಿಮ್ಮ ಗಾಡಿನೇ ಸೀಸ್ ಆಗೋವಂಥದ್ದು. ಯಾಕೆ ಆಟೋ ಚಾಲಕರು ಎಲ್ಲೋ ಬೋರ್ಡ್ ಇದೆ, ಅವ್ರಿಗೆ ವಾಣಿಜ್ಯಕ್ಕೆ ಅವಕಾಶ ಇದೆ ಮೋಟಾರ್ ಆ್ಯಕ್ಟ್ ಪ್ರಕಾರ, ಹಾಗಾಗಿ ಅವ್ರು ಡ್ಯೂಟಿನ ಮಾಡ್ತಾರೆ. ಎಕ್ಸ್ಟ್ರಾ ಕೇಳಿದ್ರೆ ಅವ್ರಿಗೆ ದಂಡ ಹಾಕಿಸಿ. ಈಗ ಕರೆದಿದ್ದ ಕಡೆ ಬರಲಿಲ್ವಾ, ಅವ್ರಿಗೆ ಪೊಲೀಸ್ನವ್ರನ್ನೇ ಕರೆಸಿ ಬುದ್ಧಿ ಕಲಿಸುವಂಥ ಕೆಲಸನ ಪ್ರತಿಯೊಬ್ಬರು ಮಾಡಬೇಕು. ಅದನ್ನು ಬಿಟ್ಟು ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟಿದೆ, ನಾವು ಅದನ್ನು ಬಳಸ್ಕೊಂಬಿಡ್ತೀವಿ, ಅನಧಿಕೃತವಾಗಿ ಬಂದಿರೋವಂಥದ್ದನ್ನು ಬಳಸ್ಕೊಳ್ಳೋವಂಥದ್ದು ತಪ್ಪು. ಹಾಗಾಗಿ ಏನು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಗೊಂದಲ ಬೇಡ. ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ನೀವು ಡ್ಯೂಟಿನ ಮಾಡದೇ ಇರೋವಂಥದ್ದು ಒಳ್ಳೆಯದು. ಯಾಕೆಂದರೆ ಗಾಡಿ ಸೀಸ್ ಆಗಿದ್ರೆ ನಿಮ್ಮದೇ ಗಾಡಿ ಸೀಸ್ ಆಗೋವಂಥದ್ದು ಅನಿವಾರ್ಯತೆ. ಯಾರಿಗೆ ಇವಾಗ ನಾನು ಅವಶ್ಯಕತೆ ಇರೋರು ನಾವು ನಿಮ್ಮ ಪರವಾಗಿ ಮಾತಾಡ್ತೀವಪ್ಪ, ಏನು ಬೈಕ್ ಟ್ಯಾಕ್ಸಿಯಿಂದ ನಮ್ಗೆ ಉಪಯೋಗ ಇದೆ ಅಂತ ಮಾತಾಡಿ ಸಣ್ಣ, ತೊಂದರೆ ಅನುಭವಿಸೋಂಥ ಸಂದರ್ಭದಲ್ಲಿ ಯಾರೂ ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ. ಇವಾಗ ಆರ್ ಟಿ ಒ ಅಧಿಕಾರಿಗಳನ್ನ ಹಿಡ್ದಂಥ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಕುಂತ್ಕೊಂಡು ಬಂದಿರೋಂಥವ್ನು ಭಾಷಣ ಮಾಡಿರ್ತಾನೆ, ರೀ ಆಟೋ ಚಾಲಕರು ಹಿಡಿತಾರೆ, ಆರ್ ಟಿ ಒದವ್ರು ಹಿಡಿತಾರೆ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಏನಾದ್ರು ಸುಳ್ಳು ಹೇಳಿದರೆ, ಅಲ್ಲ ಆ ಥರ ಹೇಳಿಕೆ ಕೊಟ್ಟಿದ್ರೆ ಅವ್ನು ಆರ್ ಟಿ ಒ ಅಧಿಕಾರಿಗಳು ಹಿಡ್ದಿದ ತಕ್ಷಣ ಇಳ್ದೊಟ್ಟು ಬೇರೆ ಗಾಡಿ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ದಯವಿಟ್ಟು ಯಾರ ಮಾತನ್ನು ನಂಬೇಡಿ. ಪರವಾಗಿದ್ದರೆ ಪರವಾಗೇ ಇರಲಿ, ಪರವಾಗಿಲ್ಲ. ಆದರೆ ನಿಮಗೆ ತಪ್ಪು ಮಾಹಿತಿನ ಕೊಡಬಾರ್ದು. ತಪ್ಪು ಸಂದೇಶನ ನೀವು ತಿಳ್ಕೊಂಡು ನೀವೇನಾದರೂ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾಕೆಂದರೆ ಆರ್ ಟಿ ಒ ಅಧಿಕಾರಿಗಳು ನಿರಂತರವಾಗಿ ನಿಮ್ಮ ಗಾಡಿನ ಹಿಡ್ದು ಸೀಸ್ ಮಾಡುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಈಗ ಹಿಡ್ದಿರೋಂಥ ಗಾಡಿಗಳಿಗೆ ದಂಡ ಹಾಕಿ ಬಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇನ್ನೊಂದು ಸತಿ ನೀವೇನಾದ್ರು ಸಿಕ್ಕಿದ್ರೆ ಕಂಪ್ಲೀಟಾಗಿ ನಿಮ್ಮ ಆರ್ಸಿನೇ ಬ್ಯಾನ್ ಮಾಡುವಂಥ ಕೆಲಸ ಆಗ್ತಾಯಿದೆ. ದಯವಿಟ್ಟು ನೀವು ಅಂಥದಕ್ಕೆ ಅವಕಾಶ ಕೊಡದೆ, ಏನು ಸುಪ್ರೀಂ ಕೋರ್ಟಲ್ಲಿ ಆದೇಶ ಇದೆ, ಸುಪ್ರೀಂ ಕೋರ್ಟಲ್ಲಿ ಈ ಅರ್ಜಿ ವಿಚಾರಣೆ ನಡೀತಾ ಇದೆ, ಆ ಅರ್ಜಿ ವಿಚಾರಣೆ ಅಂತಿಮವಾಗಿ ಒಂದು ತೀರ್ಪು ಬರೋವರೆಗೂ ನೀವು ಕಾಯುವುದು ಒಳ್ಳೆಯದು. ಇಲ್ಲಾಂದರೆ ನೀವು ಕಷ್ಟಪಡ್ತೀರಾ, ಯಾವನೋ ರ್ಯಾಪಿಡೋ ಅಂತನೋ ಓಲಾ ಓಬರ್ ಅಂತನೋ ಬದುಕಂತಾನಷ್ಟೇ, ನಿಮ್ಮ ಕಷ್ಟಕ್ಕೆ ಅವನು ಬರಲ್ಲ. ದಯವಿಟ್ಟು ನೀವು ಬರೋವರೆಗೂ ವೆಯ್ಟ್ ಮಾಡಿ. ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ಕಾಯಿರಿ. ಯಾಕೆಂದರೆ ಸ್ಪಷ್ಟವಾಗಿ ಇದು ಪ್ರಶ್ನೆ ಮಾಡಿ ಹೋಗಿರೋವಂಥದ್ದು. ಯಾಕೆಂದರೆ ನಾವು ಅನುಮತಿನ ಕೊಡೋದಕ್ಕೆ ಆಗಲ್ಲ, ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ರಾಜ್ಯ ಸರ್ಕಾರ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದು. ಹೈಕೋರ್ಟು ಅಷ್ಟೇ ನಾವು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡ್ತಾ ಇದ್ದೀವಿ, ನಾಳೆಯಿಂದ ಓಡಿಸಿ ಅಂತ ಹೇಳಿಲ್ಲ. ನೀವು ನಿಯಮನ ರೂಪಿಸಿ, ಇದಕ್ಕೆ ಒಂದಷ್ಟು ಏನು ಯಾವ್ಯಾವ ರೀತಿ ಇವರು ಪಾಲನೆ ಮಾಡಬೇಕು ಅದಕ್ಕೊಂದು ರೂಲ್ಸ್ನ ತನ್ನಿ, ಆ ರೂಲ್ಸ್ನ ರೆಡಿ ಮಾಡಿ ನೀವು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿರೋವಂಥದ್ದು. ಹಾಗಾಗಿ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಗೊಂದಲ ಬೇಡ. ಬೈಕ್ ಟ್ಯಾಕ್ಸಿ ಸುಪ್ರೀಂ ಕೋರ್ಟಲ್ಲಿ ವಿಚಾರ ನಡೀತಾ ಇದೆ, ಆ ವಿಚಾರಣೆ ಮುಗ್ದು ತೀರ್ಪು ಬರೋವರೆಗೂ ನೀವು ಬೈಕ್ ಟ್ಯಾಕ್ಸಿ ಮಾಡುವಂಥದ್ದು ತಪ್ಪು. ಅನೇಕ ಜನರು, ನಾನು ಈ ವಿಚಾರದಲ್ಲಿ ಹೇಳ್ತೀನಿ, ಆಟೋ ಚಾಲಕರುಗಳು ಏನಾದ್ರು ಅಕಸ್ಮಾತ್ ಎಕ್ಸ್ಟ್ರಾ ದುಡ್ಡು ಕೇಳ್ತಾ ಇದ್ದರೆ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಆಮೇಲೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಒಬ್ಬರು ಟಿ ವಿ ಆ್ಯಂಕರ್ ಮಾತಾಡ್ತಾಯಿದ್ರು. ಅವರು ಹೇಳ್ತಾಯಿದ್ರು, ನನಗೆ ಅನುಕೂಲವಾಗಿದೆ, ನಾನು ಆಟೋ ಚಾಲಕರಿಗೆ ಇಲ್ಲಿಂದ ಎಲ್ಲೋ ಹೋಗೋದಕ್ಕೆ 70 ರೂಪಾಯಿ ಆಗ್ತಾಯಿದೆ, ಆದ್ದರಿಂದ ನಾನು 70 ರೂಪಾಯಿಂದ ನನಗೆ ಇದು 30-40 ರೂಪಾಯಿ ಸಿಗ್ತಾಯಿದೆ, ಹಾಗಾಗಿ ನಾನು ಈ ವಿಚಾರವಾಗಿ ನಾನು ಬೈಕ್ ಟ್ಯಾಕ್ಸಿನ ಬಳಸ್ತೀನಿ ಅಂತ. ನಾನು ಅವ್ರಿಗೆ ಒಂದು ಸಿಂಪಲ್ಲಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರು ಇಲ್ಲಿಂದ ಎಲ್ಲರೂ ಬೇರೆ ಕಡೆ ಹೋಗ್ಬೇಕಾದ್ರೆ, ಅಂದರೆ ಮೈಸೂರು, ಮಂಡ್ಯ, ಇಲ್ಲ ರಾಯಚೂರು ಆ ಕಡೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ, ಅದು VRL ಅಂತ ದೊಡ್ಡ ಸಂಸ್ಥೆ ಬಸ್ಗಳನ್ನೇ ಬುಕ್ ಮಾಡ್ಕೊತಾರೆ, ಇಲ್ಲ ಕಾರ್ನೇ ಯಾಕೆ ಬುಕ್ ಮಾಡ್ಕೊತಾರೆ. ನಮ್ಮದು ಈ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದು ರೈಲ್ವೆ ಇಲಾಖೆಯಲ್ಲಿ ಕಡಿಮೆ ದುಡ್ಡಲ್ಲಿ ಹೋಗ್ಬೋದು. ಆದರೂ ಅವರು ಸಹ ಕಡಿಮೆ ದುಡ್ಡಲ್ಲಿ ಜನರಲ್ ಬೋಗಿಲಿ ಹೋಗಲ್ಲ. ಅಕಸ್ಮಾತ್ ಅವ್ರೇನಾದ್ರು
ಇದು ರೈಲಲ್ಲಿ ಹೋಗಬೇಕು ಅಂದರೂ ಸ್ಲೀಪಿಂಗ್ ಕೋಚ್ನ ಐಫೈ ಆಗೇ ಬುಕ್ ಮಾಡ್ಕೊತಾರೆ. ಯಾಕೆ? ಯೋಚನೆ ಮಾಡಬೇಕು. ಸುಮ್ಮನೆ ಮಾತು ಬರುತ್ತೆ ಅಂತ ಸುಮ್ಮನೆ ಪ್ರಚೋದನೆ ಕೊಡುವಂಥ ಮಾತುಗಳನ್ನ ಆಡಬಾರ್ದು. ವಿಚಾರ ಏನಿದೆ ಸರಿ ತಪ್ಪು ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅನುಮತಿ ಇದೆಯಾ ಅನುಮತಿ ಇಲ್ವಾ ಅಷ್ಟೇ ಮಾತಾಡಬೇಕು. ಆದರೆ ಅದರಲ್ಲೇ ಗೊಂದಲ ಸೃಷ್ಟಿ ಮಾಡಿ ಬೇರೆ ಬೇರೆ ಮಾತಾಡಿ ಜನರನ್ನ ಪ್ರಚೋದನೆ ಕೊಡುವಂಥ ಕೆಲಸನ ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರಿಗೆ ಮತ್ತು ಆಟೋ ಚಾಲಕರುಗಳು ಹಿಡಿದು ಕೊಡ್ತಾ ಹೋದಾರೆ ಅಂದರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಹಿಡಿಯೋದು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹಾಗಾಗಿ ಹಿಡಿಯುವಂಥ ಕೆಲಸನ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಅವ್ರು ಮಾಡೋದನ್ನು ನಾನು ಸರಿ ಅಂತ ಹೇಳಲ್ಲ. ಅವ್ರು ಹೊಡೆಯೋದು ಬಡಿಯೋದು ತಪ್ಪು. ಕಾನೂನು ಪ್ರಕಾರ ಏನಿದೆ ಅವ್ರನ್ನ ಆರ್ ಟಿ ಒ ಒಪ್ಪಿಸಲಿ. ಅದರಲ್ಲಿ ಏನಿದೆ, ಇವತ್ತು ಎಲ್ಲರದ್ದು ಸಮಸ್ಯೆ ಆಗ್ತಾರೆ ಅಂದರೆ ಆಟೋ ಚಾಲಕರುಗಳೇ ಬುಕ್ ಮಾಡ್ತಾರೆ. ಆಟೋ ಚಾಲಕರು ಬುಕ್ ಮಾಡಿಬಿಟ್ಟು ನಮ್ಮನ್ನ ಆರ್ ಟಿ ಒಗೆ ಹಿಡ್ಕೊಂಡು ಕೊಡ್ತಾ ಇದ್ದಾರೆ ಅಂತ ನೀವು ಮಾಡ್ತಾ ಇದ್ದೀರಾ. ಅದು ಕಾನೂನು ಪ್ರಕಾರ ತಪ್ಪಿದೆ. ಹಾಗಾಗಿ ಅವರು ನಿಮಗೆ ದಂಡ ಹಾಕ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ದಂಡ ಹಾಕೋಕ್ಕೆ ಅವಕಾಶ ಇಲ್ಲ ಅಂದರೆ ಅವರು ಆರ್ ಟಿ ಒ ಅಧಿಕಾರಿಗಳು ಯಾಕೆ ದಂಡ ಹಾಕ್ತಾರೆ ಮತ್ತು ಇವರು ಆಟೋ ಚಾಲಕರು ಸಹ ಯಾಕೆ ಹಿಡಿದು ನಿಮ್ಮನ್ನು ಕೊಡ್ತಾರೆ? ಇವತ್ತಿಗೆ ಸದ್ಯಕ್ಕೆ ರಾಜ್ಯದಲ್ಲಿ ಅದಕ್ಕೆ ಅನುಮತಿ ಇಲ್ಲ. ಹಾಗಾಗಿ ಈ ವಿಚಾರವಾಗಿ ನಿಮಗೆ ಗೊಂದಲ ಇದೆ. ದಯವಿಟ್ಟು ಯಾರು ಗೊಂದಲ ಪಡಬೇಡಿ. ಇದು ಸ್ಪಷ್ಟವಾಗಿದೆ. ಹೈಕೋರ್ಟ್ ನಿಮಗೆ ಪರ್ಮಿಷನ್ ಎಲ್ಲ ಕೊಟ್ಟಿರೋದು, ಸರ್ಕಾರಕ್ಕೆ ಆದೇಶ ಮಾಡಿರೋವಂಥದ್ದು. ಆ ಆದೇಶನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟು ಯಾವ ತೀರ್ಮಾನನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಮುಂದಿನ ದಿನಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.